ಕಾಣುತ್ತಿರುವುದು ಗ್ರಾಮೀಣಾಭಿವೃದ್ಧಿ ಕಟ್ಟಡ ಕಟ್ಟಿ 4 ತಿಂಗಳೊಳಗೆ ಇದೆಂತಹ ಪರಿಸ್ಥಿತಿ ಎದುರಾಗಿದೆ. ಅದು ಉದ್ಘಾಟನೆಗೊಂಡು ಕೇವಲ 4 ತಿಂಗಳುಗಳು ಕಳೆದಿವೆ. ಸುಮಾರು 14 ಕೋಟಿ ವೆಚ್ಚದಲ್ಲಿ ರೆಡಿಯಾದ ಕಟ್ಟಡ ಒಂದು ರೀತಿಯಲ್ಲಿ ನೀರಿನಲ್ಲಿ ಹೋಮ ಮಾಡಿದ ಹಾಗೆ ಆಗಿದೆ. ಎಲ್ಲ ಕಟ್ಟಡಗಳು ತುಂಬಾ ಚೆನ್ನಾಗಿದ್ದಾವೆ ತೀರ್ಥಹಳ್ಳಿಯಲ್ಲಿ. ನೀವು ಹೆಚ್ಚು ಬರದೇ ಇರತಕ್ಕಂಥ ರೀತಿಯಲ್ಲಿ ಮಾಡ್ರಿ ಅಂತೇಳಿ ಹೇಳಿದೆ. ಅಳತೆ ಕಾಮಗಾರಿಗೆ ನಾನು ಸುಮ್ಮನೆ ಇರ್ತೀನಿ ಅಂತ ಹೇಳಿ ನಾನು ಯಾವತ್ತೇನು ಭಾಷಣ ಮಾಡಿಲ್ಲ, ನಾನು ಮಾಡೋದಿಲ್ಲ. ಮಲೆನಾಡಿನಲ್ಲಿ ಸುರಿಯುತ್ತಿರುವ ಮಳೆಗೆ ಕಟ್ಟಡದ ಅಸಲಿ ರೂಪ ತೆರೆದುಕೊಂಡಿದೆ. ಕೋಟಿ ವೆಚ್ಚದಲ್ಲಿ ತಯಾರಾದ ಕಟ್ಟಡದಲ್ಲಿ ಈಗ ಸೋರುತ್ತಿರುವ ಮಾಳಿಗೆಯ ಜೊತೆ ಛತ್ರಿ ಹಿಡಿದು ಅಧಿಕಾರಿಗಳು ಕೆಲಸ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಹೌದು, ಒಂದು ಕಡೆ ಸೋರುತ್ತಿರುವ ಕಟ್ಟಡ, ಇನ್ನೊಂದು ಕಡೆ ತೇವಗೊಂಡ ಗೋಡೆಗಳು. ಇದ್ಯಾವುದೋ ಹಳೆಯ ಕಟ್ಟಡ ಅಲ್ಲ, ಇದು 4 ತಿಂಗಳ ಹಿಂದಷ್ಟೇ ಉದ್ಘಾಟನೆಗೊಂಡ ಹೊಸ ಕಟ್ಟಡ. ಈ ದೃಶ್ಯ ಕಂಡು ಬಂದದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಪಟ್ಟಣದಲ್ಲಿ. ಎಲ್ಲ ಇಲಾಖೆಗಳು ಒಂದೆಡೆ ಕೆಲಸ ನಿರ್ವಹಿಸಿ ಜನರಿಗೆ ಸಹಕಾರಿಯಾಗಲೆಂದು ಮಾಡಿದ ಕಟ್ಟಡ. ಆದರೆ ಉದ್ಘಾಟನೆಗೊಂಡು ಕೇವಲ 4 ತಿಂಗಳಲ್ಲಿ ತನ್ನ ಅಸಲಿ ರೂಪ ಏನು ಎಂಬುದು ತೆರೆದುಕೊಂಡಿದೆ. ಮಾರ್ಚ್ ಮೊದಲ ವಾರ ತೀರ್ಥಹಳ್ಳಿಯಲ್ಲಿ ಉದ್ಘಾಟನೆಗೊಂಡಿದ್ದ 5 ಅಂತಸ್ತಿನ ಗ್ರಾಮೀಣಾಭಿವೃದ್ಧಿ ಭವನ ಈ ಬಾರಿಯ ಮೊದಲ ಮಳೆಗೆ ಸೋರುತ್ತಿದ್ದು 13.5 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವ ಈ ಕಟ್ಟಡ ಹೀಗೆ ಆಗುತ್ತಿರುವುದಕ್ಕೆ ಸಾರ್ವಜನಿಕರಲ್ಲಿ ಹಲವು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಆದರೆ ಸ್ಥಳೀಯ ಶಾಸಕ ಹಾಗೂ ಮಾಜಿ ಗೃಹ ಸಚಿವರಾದ ಆರಗ ಜ್ಞಾನೇಂದ್ರ ಅವರು ಹೇಳುವುದೇ ಬೇರೆ. ಸರ್, ಕಟ್ಟಡನೂ ಕೂಡ ಅಷ್ಟೇ, ಎಲ್ಲ ಕಟ್ಟಡಗಳು ತುಂಬ ಚೆನ್ನಾಗಿದ್ದಾವೆ ತೀರ್ಥಹಳ್ಳಿಯಲ್ಲಿ. ಮೊನ್ನೆ 20 ಕೋಟಿ 50 ಲಕ್ಷ ರೂಪಾಯಿಗಳ ಕಟ್ಟಡವನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ. ಒಟ್ಟಾರೆ ಸಾರ್ವಜನಿಕ ತೆರಿಗೆ ಹಣದಲ್ಲಿ ಜನರ ಅನುಕೂಲಕ್ಕೆಂದು ಕಟ್ಟಿದ ಕಟ್ಟಡದಲ್ಲಿ ಈಗ ಅಧಿಕಾರಿಗಳು ಪರದಾಟ ನಡೆಸುವಂತಾಗಿದೆ. ಅಧಿಕಾರಿಗಳು ಛತ್ರಿ ಹಿಡಿದು ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಎಂದು ಕಾಂಗ್ರೆಸ್ ಪಕ್ಷದವರು ಟೀಕೆ ಮಾಡುತ್ತಿದ್ದಾರೆ. ಬರೀ ಟೀಕೆ ಟಿಪ್ಪಣಿಯಲ್ಲೇ ಈ ಸಮಸ್ಯೆ ಮುಗಿಯುತ್ತದೆಯೋ ಅಥವಾ ತನಿಖೆ ನಡೆಸುವಂತೆ ಪಟ್ಟು ಹಿಡಿಯುತ್ತಾರೋ ಕಾದು ನೋಡಬೇಕಿದೆ. ಇಲ್ಲ, ಹಚ್ಚದ್ ಬೇಡ ಅಲ್ಲ, ಒಂದು ನಿಮಿಷ ಅದರೊಳಗೆ ಏನಂತ ಹಾಕಿದ್ರೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನಾವು ಯಾಕೆ ಕೇಳಿಲ್ಲ ಅಂದ್ರೆ ನೀವು ಮೊನ್ನೆ ಸಭೆಯಲ್ಲಿ ಏನು ಹೇಳಿದ್ರಿ, ಮಲೆನಾಡಿನಲ್ಲಿ ಸಹಜ ಅಂದ್ರೆ ನಾವು ಸಹಜ ಅಂತ ತಿಳ್ಕೊಂಡಿದ್ವಿ. ನೋ ನೀವು ನಾನು ಅಂತೆ ಸಹಜವಾಗಿರ್ತದೆ, ನೀವು ಹೆಚ್ಚು ಬರದೇ ಇರ್ತಕ್ಕಂಥ ರೀತಿಯಲ್ಲಿ ಮಾಡ್ರಿ ಅಂತೇಳಿ ಹೇಳಿದೆ. ಅಳತೆ ಕಾಮಗಾರಿಗೆ ನಾನು ಸುಮ್ಮನೆ ಇರ್ತೀನಿ ಅಂತ ಹೇಳಿ ನಾನು ಯಾವತ್ತೇನು ಭಾಷಣ ಮಾಡಿಲ್ಲ, ನಾನು ಮಾಡೋದಿಲ್ಲ. ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಹೈವೇ ರೋಡ್ದಿರಲಿ, ತಾಲೂಕ್ ಪಂಚಾಯತಿ ಆಫೀಸ್ದಿರಲಿ, ಅದನ್ನಾಗಲೇ ರಿಪೋರ್ಟ್ ತರಿಸೋದಕ್ಕೆ ನಾನು DC ಅವರಿಗೆಲ್ಲ ಹೇಳಿದ್ದೀನಿ. ಕಳಪೆ ಕಾಮಗಾರಿ ಯಾವುದೇ ಇದ್ರೂ ಕೂಡ, ಯಾರೇ ಮಾಡಿದ್ರು ಕೂಡ, ಯಾರೇ ಸರ್ಕಾರದವರು ಇದ್ರೂ ಕೂಡ, ಯಾವುದೇ ಅನುದಾನ ಇದ್ರೂ ಕೂಡ, ಯಾವುದೇ ಪುರಸಭೆ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಇಲ್ಲ ಡಿಪಾರ್ಟ್ಮೆಂಟ್ ಇರ್ಬೋದು, ಪಬ್ಲಿಕ್ ಮನಿನ ಮಿಸ್ಯೂಸ್ ಆಗಿ ಅದರಿಂದ ಕಳಪೆ ಆಗಿದೆ, ದಟ್ ಹ್ಯಾಸ್ ಟು ಬಿ ಟೇಕನ್ ಚಾರ್ಜ್. ಆ್ಯಂಡ್ ಅದಕ್ಕೇನು ಅಫಿಷಿಯಲ್ ಆಗಿ ನಾವೇನು ಕಾರ್ಯರೂಪಕ್ಕೆ ತರಬೇಕು ಅದನ್ನ ಮುಂದೆ ನೋಡಿ. ಎಷ್ಟು ಕೋಟಿ ವೆಚ್ಚದ, 2 ಕೋಟಿ 3 ಕೋಟಿ ವೆಚ್ಚದ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದಕ್ಕೆ ಒಂದಿಷ್ಟು ನಾರ್ಮ್ಸ್ಗಳಿದೆ. ಇಲ್ಲಿ ಬಿಲ್ಡಿಂಗ್ ಟೆಕ್ನಿಕಲ್ ಪರ್ಸನ್ ಇಲ್ಲಿ ಅದು ಪ್ರಾಕ್ಟೀಸ್ ಏನು ಅಂತ ಹೇಳಿದ್ರೆ, ಬಿಲ್ ನೀವು ಏನು ತಗೊಳ್ತಾರಲ್ಲ ಅದು ಮಾಡಬೇಕು, ಸಮ್ ಕ್ವಾಲಿಟಿ ಚೆಕಿಂಗ್ ಇದೆ ಅಂತ ಹೇಳಿ ಭಾವಿಸ್ತೀನಿ, ನನಗೆ ಗೊತ್ತಿಲ್ಲ. ದಟ್ ಈಸ್ ಡನ್ ಬೈ PWD ಡಿಪಾರ್ಟ್ಮೆಂಟ್. ಅದಕ್ಕೆ ಒಂದು ಡಿಪಾರ್ಟ್ಮೆಂಟಿಗೆ ಯಾಕೆ ಕೊಡ್ತಾರೆ. ಈಗ ಮೊನ್ನೆ ಹೌಸಿಂಗ್ ಬೋರ್ಡ್, ಪೊಲೀಸ್ ಹೌಸಿಂಗ್ ಬೋರ್ಡ್ ಇಂದ ನಾವು ಇದನ್ನ ಓಪನ್ ಮಾಡ್ತೀವಿ.
ಅಲ್ಲೂ ನೀರು ಬಿದ್ದಿತ್ತು ಒಳಗೆ, ಅದು ಕಿಟಕಿಯಿಂದ ಬಂದಿಲ್ಲ, ಯಾವುದು ರೂಫಿಂದನೂ ಬಂದಿಲ್ಲ. ಬಟ್ ಈವನ್ ಇಫ್ ದೇ ಮೇಕ್ ಮಿಸ್ಟೇಕ್, ಬಿಕಾಸ್ ಇಟ್ಸ್ ಅನ್ ಗವರ್ಮೆಂಟ್ ಸಬ್ ಗ್ರೂಪ್ಸ್ ಅದು. ಮೇಲ್ಗಡೆಯಿಂದ ಬಂದಿರೋದು ನಾನು ನಿಮ್ಗೆ ಫೋಟೋ ಹಾಕ್ತೀನಿ. ಯಾವುದು ಪೊಲೀಸ್ ಹೌದು. ಒಂದು ನಿಮಿಷ, ನೋ ಪ್ರಾಬ್ಲಮ್. ವಿನ್ಯಾಸನ ಬದಲು ಮಾಡಿದಾಗ ಅದಕ್ಕಿಂತ ಪೂರ್ವದ ಫೋಟೋಸ್ ಯಾರೇ ಆಗಲಿ, ನಾನು ಬೆಳಗ್ಗೆ ಮೇಕಪ್ ಹಾಕಿದ್ರೆ ಸಾಯಂಕಾಲ ತೆಗಿಲೇಬೇಕು. ಪರ್ಮನೆಂಟ್ ಆಗಿ ಏನು ಇಟ್ಕೊಂಡು ಓಡಾಡ್ತಲ್ಲ. ನಾನು ಫಿಲಮ್ ಇಂಡಸ್ಟ್ರಿ ಇದೆ, ನಾನು ಸೇಮ್ ಥಿಂಗ್ ಅಲ್ಲೂ ಕೂಡ ಏನೇ ಮೇಕಪ್ ಮಾಡಿದ್ರು ಒಂದು ದಿವಸ ಹೊರಗಡೆ ಕಂಡೇ ದಿನ ಮೇಕಪ್ ಮಾಡೋ ಕೆಪಾಸಿಟಿ ನಮಗೆ ಇರಲ್ಲ. ಸೊ ಡೋಂಟ್ ವರಿ, ಈ ಥರ ಏನಾದ್ರು ಗ್ರೀವೆನ್ಸ್ ನೀವೇ ಕೊಡಿ, ನಾವು ಕೊಡ್ತೀವಿ. ಬಿಕಾಸ್ ನೀವು ಕೊಡೋದು ಭಾಳ ಮುಖ್ಯ ಆಗ್ತದೆ. ಫಿಲ್ಮ್ ಡೈರೆಕ್ಟ್ ತುಂಬ ದಿನಗಳಿಂದ ಕೇಳಿ ಬರ್ತಾ ಇರ್ತಕ್ಕಂಥ ಈ ಕಟ್ಟಡ ಸೋರಿಕೆ, ತುಂಬ ಕಟ್ಟಡಗಳು ಸೋರ್ತಾ ಇದ್ದಾವೆ. ಅದರಲ್ಲಿ ಗ್ರಾಮೀಣಾಭಿವೃದ್ಧಿ ಭವನನೂ ಒಂದು, ಫೈರ್ ಸ್ಟೇಷನ್ನು ಒಂದು, ಈಗ ಆಗ್ತಾ ಇರೋಂಥ ಹೊಸ ಪೊಲೀಸ್ ಸ್ಟೇಷನ್ ಈ ಮೊನ್ನೆ ಉದ್ಘಾಟನೆ ಮಾಡಿದ್ದಾರೆ. ಅದು ಒಂದು 3-4 ತಿಂಗಳ ಹಿಂದೆ ಉದ್ಘಾಟನೆ ಮಾಡಿರ್ತಕ್ಕಂಥ ಗ್ರಾಮೀಣ ಭವನ ಸಂಪೂರ್ಣವಾಗಿ ಸೋರ್ತಾ ಇದೆ. ಅವ್ರು ಆ ಕೆಲಸನ ನಡಿಬೇಕಾದ್ರೆ ನಾನು ಹೇಳಿದ್ದೆ ಅವರಿಗೆ, ಕಾಂಟ್ರಾಕ್ಟರ್ ಕಡೆಯವರೊಬ್ಬರಿಗೆ ಹೇಳಿದ್ದೆ, ಏನು ಅಂತಂದರೆ ಇದು ಕ್ಯೂರಿಂಗ್ ಸರಿ ಆಗ್ತಾ ಇಲ್ಲ, ತರಾತುರಿಯಲ್ಲಿ ನೀವು ಕೆಲಸ ಮಾಡ್ತಾಯಿದ್ದೀರಿ, ಇದಕ್ಕೆ ಯಾವ್ಯಾವ ಐಟಮ್ ಹಾಕಿದರೆ ಏನು ಅಂತ ಕೇಳಿದವಾಗ ಅವ್ರು ಸರಿಯಾದ ಉತ್ತರ ನಮ್ಗೆ ಕೊಟ್ಟಿಲ್ಲ. ಮತ್ತು ಈಗ ಅದರ ಪ್ರತಿಫಲ ಗೊತ್ತಾಗ್ತದೆ. ಏನು ಅಂದರೆ ಈಗ ಮಳೆಗಾಲ ಶುರುವಾಗಿದೆ, ಮಳೆಗಾಲ ಸಹಜವಾಗಿ ಕಟ್ಟಡಗಳು ಸೋರೋದು ಅಂತಂದರೆ ಅದು ಯಾವ ಥರ ಅಂತ ನನಗೆ ಅರ್ಥ ಆಗಿದೆ. ನಮ್ಮ ಶಾಸಕರು ಒಂದು ಸ್ವಾಭಾವಿಕವಾಗಿ ಕಟ್ಟಡ ನಮ್ಮ ಇದು ಅಂದರೆ ಈಗ ಮೊನ್ನೆನೂ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಏನು ಅಂತಂದರೆ ಕಟ್ಟಡ ಸೋರ್ತಾ ಇಲ್ಲ, ಯಾರಾದರೂ ನಿಮಗೆ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋ ಥರದಲ್ಲಿ ಮೊನ್ನೆ ಶಿವಮೊಗ್ಗದಲ್ಲೆಲ್ಲ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಹೇಳಿದ್ದಾರೆ. ಆ್ಯಕ್ಚುಲಾಗಿ ನಾವು ವಿಡಿಯೋ ಸಾಕ್ಷಿ ಮುಖಾಂತರನೇ ಅವರಿಗೆ ತೋರಿಸಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಸೋರ್ತಾ ಇದೆ ಅಂತೇಳಿ. ನೆಲದಲ್ಲಿ ನೀರು ನಿಂತಿದೆ, ಮೇಲ್ಗಡೆಯಿಂದ ಸೋರಿಕೆ ಆಗಿ ಕೆಳಗಡೆ ನೆಲದಲ್ಲಿ ನೀರು ನಿಂತಿದೆ, ಅಲ್ಲಿವರೆಗೂ ಅದು ಸೋರಿದೆ. ಒಂದು ಹಂಚಿನ ಕಟ್ಟಡ ಹೇಗೆ ಅಲ್ಲಿ ಹಂಚು ಹೋಲಾದರೆ ಸೋರುತ್ತೋ ಹಾಗೆ ಅಲ್ಲೂ ಸೋರ್ತಾ ಇದೆ. ಅಂಥ ಪರಿಸ್ಥಿತಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಭವನ 13.25 ಕೋಟಿ ಹಣದ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಭವನ ಇವತ್ತು ಆ ಮಟ್ಟಿಗಿನ ಕಳಪೆ ಕಾಮಗಾರಿಗೆ ಒಳಗಾಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಯಾರು ಗುತ್ತಿಗೆದಾರರು ಅದಕ್ಕೆ ಕಾರಣರಾಗ್ತಾರೋ ಅಥವಾ ಇಂಜಿನಿಯರ್ಸ್ ಕಾರಣರಾಗ್ತಾರೋ ಅಥವಾ ನಮ್ಮ ಶಾಸಕರು ಕಾರಣರಾಗ್ತಾರೋ ಗೊತ್ತಿಲ್ಲ. ಯಾರು ಅದಕ್ಕೆ ಕಾರಣ ಆ ಕಳಪೆ ಕಾಮಗಾರಿಗೆ ಅನ್ನೋದು ನಮ್ಗೆ ಗೊತ್ತಾಗಬೇಕು. ಅದು ನಮ್ಮ ಇಚ್ಛೆ. ಇಲ್ಲ ಅಂತಂದರೆ ಈ ಕಾಮಗಾರಿಗಳು ಕಳಪೆ ಕಾಮಗಾರಿ ಮಾಡೋವಂಥದ್ದು ಸಹಜವಾಗುತ್ತೆ. ನಾಳೆ ನನ್ನ ಮನೆ ಸೋರುತ್ತೆ ಅಂದರೆ ಈಗ ಒಂದು ನೀವು ಯೋಚನೆ ಮಾಡಬೇಕು. ನಮ್ಮ ತೀರ್ಥಹಳ್ಳಿಯ ಜನ ಏನು ಅಂತಂದರೆ ಒಂದು ಅಟ್ಲೀಸ್ಟು ಒಂದು 8ರಿಂದ 10 ವರ್ಷನಾದರೂ ಮಲೆನಾಡಲ್ಲಿ ಈ ಕಟ್ಟಡಗಳು ಬಾಳಿಕೆ ಬರದೇ ಇದ್ದಾರೆ, ಯಾವುದು ಸರ್ಕಾರಿ ಕಟ್ಟಡಗಳು ಇನ್ನು ಯಾವ ಥರದ ಕಾಮಗಾರಿನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗುತ್ತೆ. ಎಷ್ಟೋ ಜನರದ್ದು ಇವತ್ತು ಟೆರೆಸ್ ಮನೆಗಳಿದ್ದಾವೆ, ಯಾರ ಮನೆ ಸೋರ್ತಾ ಇದೆ ಯಾರ ಮನೆ ಸೋರ್ತಾ ಇಲ್ಲ ಅಂತ ಅವರು ಯೋಚನೆ ಮಾಡಬೇಕು. ಇವತ್ತು ಆ ಥರದ ಅವಿವೇಕದ ಮಾತುಗಳನ್ನು, ಆ ಥರದ ವಿವೇಚನೆ ಇಲ್ಲದ ಮಾತುಗಳನ್ನು ಜನಪ್ರತಿನಿಧಿಗಳು ಯಾರೂ ಕೊಡಬಾರ್ದು. ಯಾವ ಪಕ್ಷದವರಾದರೂ ಕೊಡಬಾರ್ದು, ಎಲ್ಲರೂ ಒಂದೇ. ಅದಕ್ಕೆ